ಇವತ್ತು ಜುಲೈ 10ನೇ ತಾರೀಕು. ವೆಯ್ಟ್ ತೋರಿಸ್ತಾ ಇದ್ದೇನೆ. 21 ಡೇಸ್ ಆಯಿತು ನೋಡಿ. 73.95. ಮೊನ್ನೆ 76ವರೆಗೆ ಹೋಗಿತ್ತು. 76.25 ಇತ್ತು. ಈಗ 73.95 ಬಂದಿದೆ. ಅಂದರೆ 2 kg ಅಷ್ಟು ಕಡಿಮೆ ಆಗಿದೆ 21 ಡೇಸಲ್ಲಿ. ಇನ್ನೂ ಹಾಗೆಯೇ ಕಡಿಮೆ ಆಗಲಿ ದೇವ್ರೆ. ಅದು ವಿಡಿಯೋ ಮಾಡುವಾಗ ಏನೋ ಕಾಣಿಸ್ಲೇ ಇಲ್ಲ, ಅದಕ್ಕೆ ನಾನು ಅದನ್ನು ಸ್ಕ್ರೀನ್ ಶಾಟ್ ತೆಗೆದು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ನಾನು ವಿಡಿಯೋ ಮಾಡಿ ತೋರಿಸಿ ಅದನ್ನು ನೋಡುವಾಗ ಅದು ಸ್ವಲ್ಪ ಓರೆ ಆಗಿದೆ. ಇದು ವೆಯ್ಟ್ ಮಿಷನ್ ಇಟ್ಟದ್ದು ಅದು ಕಾಣಿಸ್ಲಿಲ್ಲ, ಅದಕ್ಕೋಸ್ಕರ ಫೋಟೋ ತೆಗೆದು ಇದು ಮಾಡಿದೆ. ಅದು ಕ್ಯಾಮರಾ ಇಟ್ಟದ್ದೇನೋ ಸರಿಯಾಗಲಿಲ್ಲ. ಸೊ ನನ್ನ ವೆಯ್ಟ್ ಇಷ್ಟಿದೆ ನೋಡಿ. ಇನ್ನೂ ಇದೇ ರೀತಿ ಕಡಿಮೆ ಆಗಲಿ. ಮುಂದೆ ನೋಡುವ ಇವತ್ತಿನ ದಿನ ಏನೆಲ್ಲ ಆಯಿತು ನನ್ನ ಡಯಟ್ ಅನ್ನೋದನ್ನು. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ದಿನ ಹೇಗೆ ಹೋಗ್ತದೆ, ಏನೆಲ್ಲ ತಿಂತೇನೆ, ಯಾವ ರೀತಿ ಡಯಟ್ ಹೋಗ್ತದೆ ನೋಡುವ. ವೆಯ್ಟ್ ಕೂಡ ತೋರಿಸಿದೆ. 73ಕ್ಕೆ ಬಂದಿದ್ದೇನೆ. 74 ಅಂತ ಹೇಳಿ ಈಗ 73 ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಒಂದು 21 ಡೇಸಿಂದ ಅದರಲ್ಲಿ ಕೆಲವೆಲ್ಲ ಚೀಟ್ ಮೀಲ್ಗಳೆಲ್ಲ ಆಗಿತ್ತು. ರೆಗ್ಯುಲರ್ ಆಗಿ ಡಯಟ್ ಮಾಡಲಿಲ್ಲ, ಒಟ್ರಾಸಿ ಎಲ್ಲ ಆಗಿತ್ತು. ಏನೇ ಆಗಲಿ, ಈಗ ನಾನು ಸಾಧಾರಣ ಡಯಟ್ ಮಾಡಬೇಕು ಅಂತೇಳಿ ಸ್ಟಾರ್ಟ್ ಮಾಡಿದೆ. ಮೇ 17 ಅಂದಾಜಿಗೆ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಮೇ 17 ಅಂದಾಜಿಗೆ ಈಗ ಸ್ಟಾರ್ಟ್ ಮಾಡಿದೆ. ಈಗ ಜೂನ್ 1 ಮಂತ್ ಇಡೀ ಆಯಿತು. ಜೂನ್ 17ಕ್ಕೆ 1 ತಿಂಗಳಾಯಿತು. ಈಗ ಜುಲೈ 10 ಆಯಿತು. ಸಾಧಾರಣ 2 ತಿಂಗಳಿಂದ ಸ್ಟ್ರಗಲ್ ಮಾಡ್ತಿದ್ದೇನೆ. ಅಂದರೆ ಆಗಾಗ ಬಿಟ್ಟಿದ್ದೇನೆ, 1 ವಾರ 2 ಕಂಟಿನ್ಯೂಸ್ ಆಗಿ ಚೀಟ್ ಮೀಲ್ ಮಾಡಿದ್ದೇನೆ, ಹಾಗಾಗಿ ಡಿಸ್ಕಂಟಿನ್ಯೂ ಮಾಡಿದ್ದೇನೆ. ಆಲ್ಮೋಸ್ಟ್ ಈಗ ಹೇಳೋದಾದರೆ ಜೂನ್ 1 ತಿಂಗಳು ಮಾಡಿದ್ದೇನೆ ಫುಲ್ ಅಂತ ಹೇಳ್ಬೋದು. ಜೂನ್ 15ರ ನಂತರ ಕರೆಕ್ಟಾಗಿ ಡಯಟ್ ಮಾಡಿದ್ದೇನೆ ಅಂತ ಹೇಳ್ಬೋದು. ಜೂನ್ 15ರಿಂದ ಈಗ ಜುಲೈ 15 ಆಗ್ತಾ ಬಂತು. 1 ತಿಂಗಳಲ್ಲಿ ಅಂತ ಹೇಳ್ಬೋದು ನನ್ನ ವೆಯ್ಟ್ 76.350, ಅಂದರೆ 76 kg ಅವರೆಗೆ ಸಹ ಹೋಗಿತ್ತು ನನ್ನ ವೆಯ್ಟ್. ಒಂದು ದಿವಸ ಹೆಚ್ಚು, ಒಂದು ದಿವಸ ಕಡಿಮೆ, ಹಾಗೆಲ್ಲ ಇತ್ತು. ಸೊ ಇವತ್ತು 73 kg 950 ಗ್ರಾಮ್ಸ್ ಇದೆ. ಅಂದರೆ 2-2.5 kg ಅಷ್ಟು ಕಡಿಮೆ ಆಗಿದೆ. ನಾನಂತ ವರ್ಕೌಟ್ ಎಲ್ಲ ಕರೆಕ್ಟಾಗಿ ಎಲ್ಲ ಇನ್ನೂ ಕೂಡ ಸ್ಟಾರ್ಟ್ ಮಾಡಲಿಲ್ಲ. 3 ದಿನ ಮಾಡೋದು, 2 ದಿನ ಬಿಡೋದು, ಆ ಥರ ಎಲ್ಲ ಆಗಿತ್ತು. ನನ್ನ ಪೀರಿಯಡ್ಸ್ ಕೂಡ ಹೆಚ್ಚು ಕಡಿಮೆ ಆಗಿತ್ತು ನೋಡಿ. ಲಾಸ್ಟ್ ಮಂತ್ ಪೀರಿಯಡ್ಸ್ ಅಂತೇಳಿ ಆಗಲೇ ಇಲ್ಲ. ಅಂದರೆ ಲಾಸ್ಟ್ ಮಂತಲ್ಲಿ ಪೀರಿಯಡ್ಸ್ ಇದ್ದ ಬಗ್ಗೆ ನಾನೊಂದು ವಿಡಿಯೋ ಹಾಕಿದ್ದೆ. ನನ್ನ ಪೀರಿಯಡ್ಸ್ ಹೇಗಾಗಿತ್ತು ಅಂದರೆ, ಒಂದು ದಿವಸ ಪೀರಿಯಡ್ಸ್ ಆಯಿತು ಅಂತ ಅಂದ್ಕೊಂಡೆ, ಬಟ್ ಏನೂ ಡಿಸ್ಚಾರ್ಜ್ ಬ್ಲೀಡಿಂಗ್ ಏನೂ ಇರಲಿಲ್ಲ. ಹಾಗಾಗಿ ನಾನು ಕಾಯ್ತಾ ಇದ್ದೆ, ನಾಳೆ ಬ್ಲೀಡಿಂಗ್ ಆಗ್ಬೋದು, ನಾಡಿದ್ದಾಗ್ಬೋದು. ಆ 1 ಮಂತ್ ಹಾಗೆಯೇ ಹೋಯಿತು. ಅದಾದಮೇಲೆ ನೆಕ್ಸ್ಟ್ ಈ ಮಂತಿಗೆ ಪೀರಿಯಡ್ಸ್ ಆಯಿತು. ಇವತ್ತಿಗೀಗ ಪೀರಿಯಡ್ಸ್ ಆಗಿ 4ನೇ ದಿವಸ. ಹಾಗಾಗಿ ಈ ಒಂದು ಏನು ವರ್ಕೌಟ್ ಎಲ್ಲ ಸ್ವಲ್ಪ ಮಾಡಿ ಮತ್ತು ಒಳ್ಳೆ ಫುಡ್, ಹೆಲ್ದಿ ಫುಡ್ ಎಲ್ಲ ಸ್ಟಾರ್ಟ್ ಮಾಡಿದ ಮೇಲೆ ಈಗ ಕರೆಕ್ಟ್ ಆಯಿತು. ಇವತ್ತಿಂದ ಮತ್ತೆ ಕರೆಕ್ಟ್ ಆಯಿತು. ಇನ್ನು ನಾಳೆಯಿಂದ ರೆಗ್ಯುಲರ್ ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡ್ತೇನೆ. ಯಾವ ರೀತಿ ನೆಕ್ಸ್ಟ್ ರಿಸಲ್ಟ್ ಬರ್ತದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೇನೆ ನೋಡಿ. ಎದ್ದ ತಕ್ಷಣ ನಾನು ತಿನ್ನುವಂಥದ್ದು ಇದು ದ್ರಾಕ್ಷಿ ಮತ್ತು ಬಾದಾಮಿ. ಇದನ್ನು ತಿನ್ನೋದು, 2 ಗ್ಲಾಸ್ ನೀರು ಕುಡಿಯೋದು, ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪರೇಷನ್ನು. ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ವೆಯ್ಟ್ ನೋಡಿ ಇದನ್ನೇ ಮಾಡೋದು. ಫ್ರೆಂಡ್ಸ್, ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಬಿಳಿ ಕಡಲೆಯಿಂದ ಚೆನ್ನ ಮಸಾಲೆ ಮಾಡ್ತಾ ಇದ್ದೇನೆ ನೋಡಿ. ಹೇಗೆ ಬಂದಿದೆ, ಯಮ್ಮಿಯಾಗಿ ಬಂದಿದೆ ಅಲ್ಲ, ಕಾಣಿಸ್ತಿದೆಯಲ್ಲ. ಚೆನ್ನ ಮಸಾಲೆನ ಎಣ್ಣೆ ಎಲ್ಲ ಕಡಿಮೆ ಹಾಕ್ಕೊಂಡು ಸ್ವಲ್ಪ 1 ಚಮಚನೇ ಎಣ್ಣೆ ಹಾಕಿತ್ತು. ಹೀಗಾಗಿದೆ ನೋಡಿ. ಇದಕ್ಕೆ ನಾನು ಚಪಾತಿನ ಮಾಡ್ಕೊಳ್ತಾ ಇದ್ದೇನೆ. ನಿನ್ನೆ ರಾತ್ರಿ ಒಂದು ಚಪಾತಿ ಮಾಡಿದ್ದೇನೆ, ಹಿಟ್ಟು ಇತ್ತು ಮಾಡಿಟ್ಟದ್ದು ನೋಡಿ. ಇದನ್ನು ಈಗ ಲಟ್ಸ್ಕೊಂಡು 2 ಚಪಾತಿ ಮಾಡ್ತೇನೆ. ಹಾಗೆ ಚೆನ್ನ ಮಸಾಲ ರೆಡಿ ಆಯಿತು. ಇದು ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ರೆಡಿ ಆದಮೇಲೆ ತೋರಿಸ್ತೇನೆ ಫ್ರೆಂಡ್ಸ್. ಬ್ರೇಕ್ಫಾಸ್ಟ್ ರೆಡಿ ಆಯಿತು ನೋಡಿ. ಟೀ ಮಾಡ್ಕೊಳ್ತಾ ಇದ್ದೇನೆ. ಚಪಾತಿ ಆಲ್ಮೋಸ್ಟ್ ಮಾಡಿ ಆಯಿತು ನೋಡಿ. ಇಲ್ಲಿ ಹಾಟ್ ಬಾಕ್ಸಲ್ಲಿದೆ ಚಪಾತಿ. 1 ಚಪಾತಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇಷ್ಟು ದೊಡ್ಡ ಚಪಾತಿ.
ಚಪಾತಿ, ಇನ್ನು 2 ಚಪಾತಿ ಇದೆ, ಸಣ್ಣ ಸಣ್ಣದು ಮಾಡ್ಕೊಂಡಿದ್ದೇನೆ. ಯಾವ್ದು ಹಸಿವಾದ ಬೇಕಾದರೆ ಇನ್ನೊಂದು ಚಪಾತಿ ತಗೊಳ್ಬೋದು, ಯಾಕೆಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಯಮ್ಮಿ ಆ್ಯಂಡ್ ಟೇಸ್ಟಿ ಹೆಲ್ದಿಯಾಗಿ ತಗೊಳ್ಬೋದು. 2 ಚಪಾತಿ ತಗೊಂಡಿದ್ದೇನೆ. ಅದೇ ರೀತಿ ನೆಕ್ಸ್ಟ್ ಚನಾ ಮಸಾಲೆ ರೆಡಿಯಾಗಿದೆ ನೋಡಿ, ಹೀಗೆ ಯಮ್ಮಿ ಆಗಿದೆ ಅಲ್ವಾ. ಇದು ಹೈ ಪ್ರೋಟೀನ್ ನೋಡಿ ನಮಗೆ ಕಡಲೆ. ಇದರಲ್ಲಿ ಪೂರಿಗೆ ಎಲ್ಲ ಈ ಥರ ಮಾಡ್ಕೊಳ್ತಾರೆ. ಪೂರಿ ಅಂತೂ ನಾನು ತಿನ್ನಲ್ಲ, ಯಾಕೆಂದರೆ ಎಣ್ಣೆಯಲ್ಲಿ ಡೀಪಾಗಿ ಫ್ರೈ ಮಾಡಿದ ಕೂಡಲೇ ಅದು ಹೈ ಕ್ಯಾಲೋರಿ ಇರ್ತದೆ. ಪೂರಿ ಒಳ್ಳೆಯದೇ ಅಲ್ಲ ಆರೋಗ್ಯಕ್ಕೆ. ರೂಪಕ್ಕೆ ಯಾವಾಗಾದ್ರೊಮ್ಮೆ ತಿನ್ಬೋದು, ವೆಯ್ಟ್ ಲಾಸ್ ಎಲ್ಲ ತಿನ್ನಲೇಬಾರದು. ಎಣ್ಣೆಯಲ್ಲಿ ಹುರಿದ ಕೂಡಲೇ ತುಂಬ ಎಣ್ಣೆಯನ್ನು ಅದನ್ನು ಹುರಿಯುವುದೇ ಎಣ್ಣೆಯಲ್ಲಿ ಅಲ್ವಾ, ಎಣ್ಣೆಯಲ್ಲೇ ಬೇಯುವುದು, ಅದ ಕಾರಣ ಅದನ್ನು ತಿನ್ನಬಾರ್ದು. ಈಗ ಚೆನ್ನ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಈ ಥರ ಗಟ್ಟಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿತು ಅಂತ ಹೇಳಿದರೆ ಹೊಟ್ಟೆ ಕೂಡ ಗಟ್ಟಿಯಾಗಿರ್ತದೆ. ನಿಮಗೆ ಬೇರೆ ಯಾವುದೇ ಕ್ರೇವಿಂಗ್ಸ್ ಕೂಡ ಆಗೋದಿಲ್ಲ. ಮಿಡ್ಲಲ್ಲಿ ಏನಾದರೂ ತಿನ್ನಬೇಕು ಅಂತ ಕೂಡ ಅನಿಸೋದಿಲ್ಲ. ಸೂಪರಾಗಿರ್ತದೆ. 11 ಗಂಟೆಗೆ ನಾನು ಎಂತ ತಿನ್ನಲಿಲ್ಲ, ನನಗೆ ಹಸಿವೇ ಆಗಲಿಲ್ಲ. ಹಲೋ, ಇವತ್ತು ಸ್ವಲ್ಪ ಸ್ಕಿನ್ ಕೇರ್ ಮಾಡುವ ಅಂತ ಹೇಳಿ ಅನ್ನಿಸ್ತಾ ಉಂಟು. ಯಾಕಂತ ಹೇಳಿದರೆ ಸರಿಯಾಗಿ ನೋಡಿ ಎಲ್ಲ ಡಾರ್ಕ್ ಸರ್ಕಲ್, ಸ್ವಲ್ಪ ಪಿಂಪಲ್ಸ್ ಹಾಗೆಲ್ಲ ಉಂಟು. ತುಂಬ ಟೈಮ್ ಆಯಿತು ಅಂತ ಕೂಡ ಮಾಡದೆ. ಯಾಕೆ ಸ್ನಾನಕ್ಕಿಂತ ಮೊದಲೇ ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ತೇನೆ. ಫಸ್ಟ್ ಕ್ಲೆನ್ಸ್ ಮಾಡ್ಕೊಳ್ಳೋದು ನಾನು ಹಾಲನ್ನು ಉಪಯೋಗಿಸ್ಕೊಂಡು. ಒಂದು ಕಾಟನ್ ತಗೊಳ್ತೇನೆ, ಒಂದು ಸ್ವಲ್ಪ ಹಾಲನ್ನು ತಗೊಂಡು ಫಸ್ಟ್ ಸ್ಕಿನ್ನನ್ನು ಕ್ಲೆನ್ಸ್ ಮಾಡ್ಕೊಳ್ಳೋದು ಚೆಂದಕ್ಕೆ. ಹಾಲಲ್ಲಿ ನೀವು ಈ ಥರ ಕ್ಲೆನ್ಸ್ ಮಾಡ್ಕೊಂಡಿತ್ತು ಅಂತ ಹೇಳಿದರೆ ತುಂಬಾ ವೈಟ್ ಆಗ್ತದೆ ಅಂತ ಹೇಳ್ಬೋದು ಸ್ಕಿನ್. ನೀವು ಡಿಫ್ರೆನ್ಸ್ ನೋಡ್ಬೋದು. ಹಾಲು ಕೆಲವರಿಗೆ ಹಾಲು ಅಲರ್ಜಿ ಇರ್ಬೋದು, ಅಂಥವರು ಯೂಸ್ ಮಾಡಬೇಡಿ. ಹಾಲು ನಿಮ್ಮ ಸ್ಕಿನ್ನಿಗೆ ಆಗ್ತದೆ ಅಂತ ಹೇಳಿ ಆದರೆ ಫಸ್ಟ್ ಕೈಗೆ ಬೇಕಾದರೆ ನೋಡಿ. ಕೆಲವರಿಗೆ ಹಾಲು ಕೂಡ ಅಲರ್ಜಿ ಆಗುವಂತಹ ಇರ್ತದೆ. ಹಾಲು ಆಗೋದಿಲ್ಲ ನನ್ನ ಸ್ಕಿನ್ನಿಗೆ ಅಂತ ಹೇಳುವವರು ಇದ್ದಾರೆ. ಸೊ ನಿಮ್ಮ ಸ್ಕಿನ್ನಿಗೆ ಆಗೋದಾದರೆ ಜಸ್ಟ್ ಒಂದು ಟ್ರೈ ಮಾಡಿ ನೋಡಿ. ಹಾಲು ತುಂಬಾ ಒಳ್ಳೆಯದು. ಅದರಲ್ಲಿ ಏನು ಆಯಿಲ್ ಅಂಶ ಇರ್ತದೆ, ನಮಗೆ ಬೇಕಾದ ವಿಟಮಿನ್ಸ್ ಎಲ್ಲ ಸ್ಕಿನ್ನಿಗೆ ಸಿಗ್ತದೆ. ಸ್ಕಿನ್ ತುಂಬಾ ಕ್ಲೆನ್ಸ್ ಆಗ್ತದೆ, ಕ್ಲೀನ್ ಆಗ್ತದೆ. ಇದನ್ನು ಕ್ಲೆನ್ಸ್ ಫುಲ್ ಈ ಥರ ಹಚ್ಚಿಕೊಂಡು ಕ್ಲೆನ್ಸ್ ಮಾಡ್ತೇನೆ ನಾನು. ಅದಾದ ನಂತರ ನೆಕ್ಸ್ಟು ತೋರಿಸ್ತೇನೆ. ಇದನ್ನು ಈಗ ಫುಲ್ ಹಚ್ಚಿಕೊಳ್ಬೇಕು ಈ ಥರ. ಕುತ್ತಿಗೆಗೆ ಕೂಡ ಹಚ್ಚಿ, ಯಾಕೆಂದರೆ ಅಲ್ಲಿ ಮತ್ತೆ ಇದಾಗುತ್ತೆ ಫುಲ್. ಹಾಗಾಗಿ ಹಾಲಭಿಷೇಕ ಆಯಿತು ನೋಡಿ. ಡಾರ್ಕ್ ಸರ್ಕಲ್ ಕೂಡ ಒಂದು ಸ್ವಲ್ಪ ಡಲ್ ಆಗ್ತದೆ. ಡೈಲಿ ಮೊಬೈಲ್ ನೋಡೋದು, ವಿಡಿಯೋ ಎಡಿಟಿಂಗ್ ಅಂತ ಹೇಳ್ಕೊಂಡು ಫುಲ್ ಡಾರ್ಕ್ ಸರ್ಕಲ್. ನನಗೆ ಕಣ್ಣ ಸುತ್ತ ಕಪ್ಪು ನೋಡಿ. ಇದೆಲ್ಲ ಕಡಿಮೆ ಆಗಬೇಕಂದ್ರೆ ತುಂಬಾ ಚೆನ್ನಾಗಿರ್ತದೆ. ಈ ಥರ ಚೆಂದ ಮಸಾಜ್ ಮಾಡಬೇಕು ನೋಡಿ, ಎಷ್ಟು ಕ್ಲೀನ್ ಆಗ್ತದೆ ಅಂತೇಳಿ ಹಾಲನ್ನು ಯೂಸ್ ಮಾಡೋದ್ರಿಂದ. ಬ್ಲ್ಯಾಕ್ ಹೆಡ್ಡೆ ಇಲ್ಲೆಲ್ಲ ಜಾಸ್ತಿ ಹೀಗೆ ಇಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸ್ ಇರ್ತದಲ್ಲ, ಅದನ್ನೆಲ್ಲ ಈ ಥರ ವೈಪ್ ಮಾಡ್ಕೊಳ್ಬೇಕು. ಇದು ಮಾಡಿ ಒಂದು 5 ನಿಮಿಷ ಸ್ವಲ್ಪ ಹಾಗೆಯೇ ಇಟ್ಟು ಆಮೇಲೆ ವಾಶ್ ಮಾಡಿ ಬರ್ತೇನೆ. ಫ್ರೆಂಡ್ಸ್, ನಾನಿಲ್ಲಿ ಇದನ್ನು ಆದಮೇಲೆ ಸ್ಕ್ರಬ್ ಮಾಡ್ಕೊಳ್ಬೇಕು ಅಂತ ಹೇಳಿ ಇಲ್ಲೊಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಹಾಕಿ, ಇದು ನಾನು ಆಲ್ಮೋಸ್ಟ್ ತಂದಿಟ್ಟಿದ್ದೆ. ಇದರಲ್ಲಿ ಆರೆಂಜ್ ಪೀಲ್ ಪೌಡರ್ ಅಂತ ಹೇಳಿ ಸಿಗ್ತದೆ, ಅದಿದೆ. ಆಮೇಲೆ ಸ್ವಲ್ಪ ಕಡಲೆ ಹುಡಿ ಹಾಕ್ಕೊಂಡಿದ್ದೇನೆ. ಆಮೇಲೆ ಒಂದು ಅರ್ಧ ಸ್ಪೂನು ಮೊಸರು ಹಾಕ್ಕೊಂಡಿದ್ದೇನೆ. ಆಮೇಲೆ ಅದನ್ನು ಕಲಸ್ಲಿಕ್ಕೆ ಎಷ್ಟು ಬೇಕಷ್ಟು ನೀರು ಸ್ವಲ್ಪ ಹಾಕ್ಕೊಳ್ಳಿ. ಅದರ ಕಸ್ತೂರಿ ಅರಸಿನ ಅಂತ ಹೇಳ್ತೇವಲ್ಲ, ಅದು ಕೂಡ ಮಿಕ್ಸ್ ಮಾಡ್ತೀನಿ. ಅದು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಇದನ್ನು ಈ ಥರ ಪೇಸ್ಟ್ ಮಾಡಿಕೊಂಡು ಸ್ಕಿನ್ನನ್ನು ಸ್ಕ್ರಬ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಬರ್ತೇನೆ ನೋಡಿ. ಹಾಲು ಹಾಕಿ ಕ್ಲೆನ್ಸ್ ಮಾಡಿಕೊಂಡೆ ಸ್ಕಿನ್ ಎಷ್ಟು ಒಂದು ಥರ ಸಾಫ್ಟ್ ಆಯ್ತು ಆಗೋದಿಲ್ಲ ಅಂಥೇಳಿ ನಿಮಗೆ ಅನ್ನಿಸ್ಬೋದು ನೋಡುವಾಗ. ತುಂಬಾ ನನಗೆ ತುಂಬಾ ಖುಷಿ ಆಗ್ತಾ ಉಂಟು, ಒಂದು ಫ್ರೆಶ್ ಫೀಲ್ ಆಗ್ತದೆ. ಈಗ ಸ್ಕ್ರಬ್ ರೆಡಿ ಆಗಿದೆ, ಇದನ್ನು ಹಚ್ಕೊಳ್ಳೋದು.
ಇದರಲ್ಲೇ ಸ್ಕ್ರಬ್ ಮಾಡ್ಕೊಳ್ಳೋದು, ಇದನ್ನೇ ಪ್ಯಾಕ್ ಥರ ಕೂಡ ಹಾಕ್ಕೊಳ್ಬೋದು. ನಾನು ಹಾಗೆ ಮಾಡೋದು, ಮತ್ತು ಪ್ಯಾಕ್ ಅಂತೇಳಿ ಬೇರೆ ಏನು ಹಾಕೋದಿಲ್ಲ. ಇದನ್ನು ಈ ಥರ ಸ್ವಲ್ಪ ತೆಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಮೊದಲಿಗೆ ಸ್ಕ್ರಬ್ ಅಂದರೆ ಚೆನ್ನಾಗಿ ಮಸಾಜ್ ಕೊಡಬೇಕು ಸ್ಕಿನ್ನಿಗೆ. ಅದನ್ನು ಈ ಥರ ಚೆನ್ನಾಗಿ ಕೈಗೆ ಹೀಗೆ ಹಾಕ್ಕೊಳ್ತೇನೆ. ಆಮೇಲೆ ಸ್ಕ್ರಬ್ ಸ್ಟಾರ್ಟ್ ಮಾಡ್ತೇನೆ. ತುಂಬ ಪ್ರೆಷರ್ ಹಾಕಿ ಮಾಡಲಿಕ್ಕಿಲ್ಲ ಸ್ಕಿನ್ನನ್ನು, ಯಾವಾಗಲೂ ರ್ಯಾಷಸ್ ಬರ್ತದೆ. ಹಾಗೆ ಆರೆಂಜ್ ಪೀಲ್ ಪೌಡರ್, ತುಂಬ ರ್ಯಾಶ್ ಇಲ್ಲ ಈ ಪೌಡರು, ತುಂಬಾ ಸಾಫ್ಟ್ ಇದೆ, ಸ್ವಲ್ಪ ತರಿ ತರಿ ಇದೆ ಅಷ್ಟೇ. ಇದನ್ನು ಈಗ ಸ್ಕಿನ್ನಿಗೆ ಇಲ್ಲಿಗೆ ಕೂಡ ಈ ಥರ ಹಚ್ಕೊಳ್ಬೋದು. ಕಣ್ಣಿಗೆ ನೋಡ್ಕೊಳ್ಳಿ, ಈ ಥರ ಹಚ್ಕೊಂಡ್ಮೇಲೆ ಸ್ಕ್ರಬ್ ಮಾಡುವಂಥದ್ದು. ಈ ಥರ ಇಲ್ಲಿ ಮೇಲೆ ಯಾವಾಗಲೂ ಮಾಡಬೇಕು, ಕೆಳಗೆ ಮಾಡಬಾರ್ದು ಸ್ಕಿನ್ ಯಾವಾಗಲೂ. ಯಾಕೆಂದರೆ ಟೈಟಾಗಿ ಇರಬೇಕು ಸ್ಕಿನ್, ನೇತಾಡಬಾರ್ದಲ್ವ. ಯಾವಾಗಲೂ ಮೇಲೆಗೆ ನಾವು ಉಜ್ಜುತ್ತಾ ಇರಬೇಕು. ಇಲ್ಲಿ ಕೂಡ ಅಷ್ಟೇ, ಈ ಥರ ಮೇಲೆ ಅದಕ್ಕೆ ಹಾಗೆ ಉಜ್ಜಲಿಕ್ಕೆ ಸರಿ ಆಗೋದಿಲ್ಲ, ಅದಕ್ಕೆ ನಾನು ಈ ಥರ ಮೇಲೆ ಉಜ್ಜಬೇಕು. ಇಲ್ಲಿ ಬ್ಲ್ಯಾಕ್ ಹೆಡೆಲ್ಲ ಇರುತ್ತೆ, ಅದನ್ನು ಈ ಥರ ಚೆನ್ನಾಗಿ ಉಜ್ಜಬೇಕು. ಆಮೇಲೆ ಇಲ್ಲಿ ಕೂಡ ಈ ಥರ ಸ್ಕಿನ್ನನ್ನು ಮೇಲೆ ಇಲ್ಲಿಗೆ ಮಾಡಬಾರ್ದು, ಎದುರಿಗೆ ಮಾಡಬಾರ್ದು, ಯಾವಾಗಲೂ ಸ್ಕಿನ್ನನ್ನು ಈ ಥರ ಮೇಲೆಗೆ ಉಜ್ಜಬೇಕು. ಈ ಥರ 5 ನಿಮಿಷ ನೀವು ಮಸಾಜ್ ಕೊಟ್ಟರೆ ಸ್ಕಿನ್ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಈ ಥರ ಮಾಡಿದರೆ ಆಯಿತು. ಮತ್ತು ಯಾವ ಸ್ಕಿನ್ ಇದು ಏನು ನಾನು ಕ್ರೀಮು ಐಟಮ್ಸ್ ಯಾವುದು ಕೂಡ ಇಂಥ ಕೂಡ ಹಾಕೋದಿಲ್ಲ. ಬೇರೆ ಅಂತ ಮಾಯಿಶ್ಚರೈಸರ್ ಸ್ವಲ್ಪ ಯೂಸ್ ಮಾಡ್ಕೊಳ್ತೇನೆ ಡೈಲಿ ಅಂತ. ಒಂದು ಸ್ವಲ್ಪ ಡೈಲಿ ಸಹ ಒಂದೊಂದ್ಸತಿ ಏನೂ ಹಚ್ಚೋದಿಲ್ಲ, ಆದರೆ ಒಂದು ಸ್ವಲ್ಪ ಸ್ಕಿನ್ ಡ್ರೈ ಆಗ್ತದೆ ಅಂಥೇಳಿ ಇದು ಸನ್ಸ್ಕ್ರೀನ್ ಒಂದು ಹಚ್ಚಿಕೊಳ್ತೇನೆ. ಎಲ್ಲಿಯಾದರೂ ಹೋಗುವಾಗ ಒಂದು ಡೈಲಿ ಕ್ರೀಮ್ ಯಾವುದಾದ್ರೂ ಒಂದು ಹಚ್ಚಿಕೊಳ್ತೇನೆ. ಮೇಕಪ್ ಯಾವುದು ಮಾಡ್ಕೊಳ್ಳೋದಿಲ್ಲ ನಾನು, ಯಾಕಂದರೆ ನಾನೊಂದು ವೈಟೇ ನಾನಿರುವ ಕಾರಣ ಸ್ವಲ್ಪ ಮೇಕಪ್ ಜಾಸ್ತಿ ಮಾಡೋದಿಲ್ಲ ಅಂತ ಹೇಳ್ಬೋದು. ಯಾಕೋ ನನಗೆ ಮೇಕಪ್ ಮಾಡಿದರೆ ಒಂಥರ ನನಗೆ ನಾನು ಚೆನ್ನಾಗಿ ಕಾಣಿಸೋದಿಲ್ಲ ಅಂತೇಳಿ ಅನ್ನಿಸ್ತದೆ ನನಗೆ. ಮೇಕಪ್ ಮಾಡದೆ ಸಿಂಪಲಾಗಿದ್ರೇ ಚೆಂದ ಅಂತ ಅನ್ನಿಸ್ತದೆ. ಮೇಕಪ್ ಮಾಡಿದ ಕೂಡಲೇ ಏನೋ ಒಂದು ವೇಷ ಹಾಕಿದ ಹಾಗೆ ಅಂತ. ಅದಕ್ಕೆ ನಾನು ಹೋಮ್ ರೆಮಿಡೀಸ್ ಎಲ್ಲ ಯೂಸ್ ಮಾಡಿದರೆ ತುಂಬಾ ನನಗೆ ಇಷ್ಟ ಆಗ್ತದೆ. ಅದು ಸ್ಕಿನ್ ಒಂಥರ ಫ್ರೆಶ್ ಆದಾಗೆ, ಗ್ಲೋ ಆದಾಗೆ ಅನ್ನಿಸ್ತದೆ. ಹೀಗೆ ಒಂದು 5 ನಿಮಿಷ ನೀವು ಇದನ್ನು ಮಸಾಜ್ ಮಾಡಿಬಿಟ್ಟು ಆಮೇಲೆ ವಾಶ್ ಮಾಡಿ ಬರ್ತೇನೆ ನಾನು. ಫ್ರೆಂಡ್ಸ್ ನೋಡಿ, ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಈಗ ಚೆಂದ ಸ್ಕ್ರಬ್ ಆಯಿತು. ಸ್ಕ್ರಬ್ ಆಗಿ ಫೇಸ್ ವಾಶ್ ಮಾಡಿದೆ. ಸ್ಕ್ರಬ್ ಮಾಡಿದ ತಕ್ಷಣ ಈಗ ತುಂಬ ದಿವಸ ಆಯಿತು ನಾನು ಸ್ಕಿನ್ ಎಂತ ಆರೈಕೆ ಮಾಡದೆ. ನೋಡಿ ಈಗ ಎಷ್ಟು ಚೆಂದ ಆಗಿದೆ. ನಿಮಗೆ ಗೊತ್ತಾಗಿರ್ಬೋದು, ಕಸ್ತೂರಿ ಅರಿಶಿನ, ಕಡಲೆ ಹುಡಿ, ಮೊಸರು ಅದೆಲ್ಲವೂ ಕೂಡ ಸ್ಕಿನ್ನಿಗೆ ತುಂಬಾ ಗ್ಲೋ ಕೊಡ್ತದೆ. ನಮಗೆ ಒಂದು ಫ್ರೆಶ್ ಫೀಲನ್ನು ಕೊಡ್ತದೆ. ಇದಾಗಿ ಇನ್ನು ನೆಕ್ಸ್ಟ್ ಬೇಕಾದರೆ ಪ್ಯಾಕ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹೀಗೇ ಇರ್ಬೋದು. ನೀವು ಇಲ್ಲಿಗೆ ಬೇಕಾದರೆ ಇಲ್ಲಿ ಬ್ಲ್ಯಾಕ್ ಹೆಡ್ ಇರುತ್ತಲ್ಲ, ಇದಕ್ಕೆ ಸ್ಟೀಮ್ ತೊಗೊಳ್ಬೋದು. ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಕೊಂಡು ಮುಖವನ್ನು ಈ ಥರ ಇಡಬೇಕು. ನಾವು ಶೀತ ಕೆಮ್ಮೆಲ್ಲ ಆದರೆ ಸ್ಟೀಮ್ ತಗೊಳ್ತೇವಲ್ಲ, ಆಗ ಇಲ್ಲಿ ಸ್ಟೀಮ್ ತಗೊಂಡ ಕೂಡಲೇ ಇಲ್ಲಿದ್ದ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಈ ಥರ ಮಾಡಿ ಅದನ್ನು ಈ ಥರ ರಿಮೂವ್ ಮಾಡಲಿಕ್ಕಾಗುತ್ತೆ ನಮಗೆ. ಇಲ್ಲ ನನಗೆ ಅಷ್ಟು ಬ್ಲ್ಯಾಕ್ ಹೆಡ್ಸ್ ಇಲ್ಲಿಲ್ಲ. ಬೇಕಾದರೆ ಸ್ಟೀಮ್ ತಗೊಳ್ತೇನೆ ನಾನು. ಒಮ್ಮೆ ಶೀತ ಕೆಮ್ಮು ಕಫ ಬರುವಾಗ ಏನಾದರೂ ವಿಕ್ಸ್ ಎಲ್ಲ ಹಾಕಿ ಸ್ಟೀಮ್ ತಗೊಳ್ಳುವಾಗ ಅದು ಕೂಡ ಆಗುತ್ತೆ ನೋಡಿ. ಆಮೇಲೆ ಪ್ಯಾಕ್ ಇನ್ನೊಂದು ಸ್ವಲ್ಪ ಉಂಟು, ಅದಕ್ಕೋಸ್ಕರ ಈ ಪ್ಯಾಕನ್ನು ವೇಸ್ಟ್ ಮಾಡೋದಂತಕ್ಕೆ ಅಂತೇಳಿ ಸ್ವಲ್ಪ ಈಗ ಹಚ್ಚುತ್ತಾ ಇದ್ದೇನೆ. ಇದನ್ನು ಜಸ್ಟ್ ಮುಖಕ್ಕೆ ಈ ಥರ ಹಚ್ಚಿ ಪ್ಯಾಕ್ ಒಂದು 10 ನಿಮಿಷ ಇಡೋದು, ಆಮೇಲೆ ವಾಶ್ ಮಾಡೋದು ಅಷ್ಟೇ. ಅದು ಇಲ್ಲಿ ಟ್ಯಾನ್ ಇರೋದು ಗೊತ್ತಾಗ್ತದೆ ಸರಿಯಾಗಿ. ವಿಡಿಯೋದಲ್ಲಿ ಕಾಣಿಸ್ತಿದೆಯಾ? ಇಲ್ಲಿ ವೈಟ್ ಇದೆ. ಇಲ್ಲಿವರೆಗೆ ನಾನು ಇಷ್ಟೇ ವಾಶ್ ಮಾಡಿದಲ್ಲ, ಇಲ್ಲಿ ಸ್ವಲ್ಪ ಎಲ್ಲೋ ಇದೆ ಅಂತ ಟ್ಯಾನ್ ಆದಾಗಿದೆ ಸ್ಕಿನ್. ಇದು ನೋಡಿ ವೈಟ್ ಇದೆ. ಈ ಥರ ತುಂಬ ಡಿಫ್ರೆನ್ಸ್ ಬರ್ತದೆ. ಇದನ್ನು ನೀವು ವಾರಕ್ಕೆ ಒಂದ್ಸತಿ ಮಾಡಿದರೆ ತುಂಬ ರಿಸಲ್ಟ್ ಬರ್ತದೆ. ಬಟ್ ನಮಗೆ ಮಾಡಲಿಕ್ಕೆ ನನಗೆ ಸಹ ಯಾರು ಮಾಡೋದು ಅಂತ ಅನಿಸ್ತದೆ ಒಮ್ಮೊಮ್ಮೆ.
ಚಿನ್ನು ನೋಡಿ ನೋಡಿ ನೋಡಿ, ಮೇಲೇನೋ ಇದೆಯಂತೆ, ಹಲ್ಲಿ ಇದೆಯಂತೆ, ಅದನ್ನು ನೋಡಲಿಕ್ಕೆ. ಏನೋ ಮಾತಾಡು, ಹಾಯ್ ಹೇಳು ಎಲ್ಲರಿಗೂ, ಹಾಯ್ ಹೇಳು ಚಿನ್ನು, ಹಾಯ್ ಹೇಳು, ಹಾಯ್ ಹಾಯ್ ಹಾಯ್. ಇಲ್ಲಿ ನೋಡು, ಕ್ಯಾಮೆರಾ ನೋಡು, ಹಾಯ್ ಹೇಳು ಚಿನ್ನು, ಚಿನ್ನು ಚಿನ್ನು, ಹಾಯ್ ಹೇಳು ಚಿನ್ನು, ಚಿನ್ನು ಹಾಯ್ ಹಾಯ್ ಹೇಳು, ಹಾಯ್ ಹಾಯ್ ಹೇಳು, ಹಾಯ್ ಚಿನ್ನು, ಚಿನ್ನು. ನನ್ನ ಮುಖದಲ್ಲಿ ಏನಿದೆ ಅಂತ ನೋಡ್ತಾ ಉಂಟು. ನೋಡಿ ಫ್ರೆಂಡ್ಸ್, ಈಗ ಹಸಿದ್ದೇನೆ, ಇದನ್ನು 10 ನಿಮಿಷ ಇದು ಸ್ವಲ್ಪ ಒಣಗಬೇಕು. ಈಗ ಹಸಿ ಇದೆ, ಇದು ಒಣಗಿದ ಮೇಲೆ ವಾಶ್ ಮಾಡಿದರೆ ಆಯಿತು. ಫ್ರೆಂಡ್ಸ್ ನೋಡಿ, ಸ್ನಾನ ಮಾಡಿಕೊಂಡು ಬಂದೆ, ಮುಖಕ್ಕೆ ಪ್ಯಾಕ್ ಹಾಕಿದ್ದೆಲ್ಲ ತೊಳ್ಕೊಂಡೆ. ಈಗ ಒಂದು ಮುಖ ಸ್ನಾನ ಮಾಡಿ ಬಂದು ಫೇಸನ್ನು ಹಾಗೆ ಬಿಡಬಾರ್ದು, ಯಾಕೆಂತ ಹೇಳಿದರೆ ಫುಲ್ ಡ್ರೈ ಆಗಿರ್ತದಲ್ಲ. ನಾನು ಇವತ್ತಂತೂ ಸ್ಕಿನ್ ಕೇರ್ ಮಾಡಿದ್ದು ಅಂತೇಳಿ ಕಡಲೆ ಹುಡಿ ಎಲ್ಲ ಹಾಕಿದ್ದೆ. ಹೇಗಿರ ಸ್ಕಿನ್ನನ್ನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೇನೆ. ಹೀಗಾಯಿತು ಅಂತೇಳಿ ಗ್ಲೋ. ಈಗ ಇದಕ್ಕೆ ಡೈಲಿ ಗ್ಲೋ ಕ್ರೀಮ್ ಅಂತ ಹೇಳಿ ನಾನು ಇದು ವಿಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಕ್ರೀಮ್ ಅಂತ ಮಾಮಾ ಅರ್ತಿದ್ದು ಬರುತ್ತೆ, ಅದು ಮಾತ್ರ ಹಚ್ಚೋದಷ್ಟೇ, ಯಾಕೆಂದರೆ ಹಾಗೆ ಬಿಡಬಾರ್ದು ಅಂಥೇಳಿ ಇದನ್ನು ಒಂದು ಸ್ವಲ್ಪ ಮುಖಕ್ಕೆ ಹಚ್ಕೊಳ್ಳೋದಿಲ್ಲ. ಅದಿದ್ದರೆ ಎಲ್ಲ ಮುಖದಲ್ಲಿ ಆಯಿಲ್ ಎಲ್ಲ ಹೋಗಿ ಫ್ರೆಶ್ ಆಗಿರಲ್ಲ, ಈಗ ಡ್ರೈ ಆಗ್ತದೆ ಸ್ಕಿನ್ನು. ಅದಕ್ಕೊಂದು ಸ್ವಲ್ಪ ಕ್ರೀಮಿಗೆ ಹಚ್ಚಿ. ಇದು ಖಾಲಿಯಾಗಿದೆ ನೋಡಿ, ಈ ಥರ ಹಚ್ಕೊಳ್ಬೇಕು. ಎಂತ ಅಂಟೆಲ್ಲ ಆಗೋದಿಲ್ಲ ಡೈಲಿ ಕ್ರೀಮ್ ಇದು. ನೋಡಿ, ಬೇಕಾದರೆ ಇದನ್ನು ಹಚ್ಚಿ ಪೌಡರ್ ಗಿೌಡರ್ ಏನು ಹಾಕದೆ ಹಾಗೆ ಬೇಕಾದರೆ ಹೊರಗಡೆ ಹೋಗ್ಬೋದು. ಡೈಲಿ ಗ್ಲೋ ಕ್ರೀಮ್ ವಿಟಮಿನ್ ಸಿ ಅಂತ ಇದೆ ಮಾಮಾ ಅರ್ತಿದ್ದು. ಈ ಥರ ನಾವು ಸ್ಕಿನ್ನಿಗೆ ಅದು ಚೆನ್ನಾಗಿ ಅಬ್ಸರ್ವ್ ಆಗಬೇಕು. ಹೇಗಾಯ್ತು ಈಗ? ದೇವರ ದೀಪ ಎಲ್ಲ ಇಟ್ಟು ಬಂದೆ, ಆಮೇಲೆ ಒಂದು ಬೊಟ್ಟು ಕೂಡ ಹಾಕೊಂಡು ನೋಡಿ ಹೇಗಾಯ್ತು. ಈಗ ಚೆಂದ ಆಯ್ತಲ್ಲ. ಆ್ಯಕ್ಚುಲಿ ನನ್ನ ಐಬ್ರೋ ಶೇಪ್ ಬಂದಿದೆ ಇಲ್ಲಿ ನೋಡಿ. ನನಗೆ ಈ 2 ಹುಬ್ಬುಗಳು ಹೀಗೆ ಸೇರ್ತದೆ ತುಂಬ ಟೈಮ್ ಏನು ಐಬ್ರೋಸ್ ಮಾಡೋದಿದ್ದರೆ, ಬಟ್ ನಾನಿಲ್ಲಿ ಹೀಗೆ ಇಟ್ಕೊಳ್ಳೋದಿಲ್ಲ ನೋಡಿ. ಇಲ್ಲೆಲ್ಲ ಬರಲಿಕ್ಕೆ ಶುರುವಾಗಿದೆ. ಇಲ್ಲಿ ಸ್ಟಿಕ್ಕರ್ ಹಾಕಿದ ತಕ್ಷಣ ಅದು ಉದುರುತ್ತೆ, ಯಾಕೆಂದರೆ ಇಲ್ಲಿ ಹೇರ್ ಬಂದ ತಕ್ಷಣ ಅದು ಅಂಟೆ ನಿಲ್ಲೋದಿಲ್ಲ. ಅದಕ್ಕೋಸ್ಕರ ಐಬ್ರೋಸ್ ಮಾಡೋದು. ಆಯಿತು, ಈಗ ತಲೆಗೆ ಸ್ನಾನ ಎಲ್ಲ ಆಯಿತು, ಫ್ರೆಶ್ ಆಯಿತು. ನಾನು ಮಾಮಾ ಅರ್ತಿದ್ದೆ ಶ್ಯಾಂಪು, ಆನಿಯನ್ ಶ್ಯಾಂಪನ್ನು ಬಳಸ್ತಾ ಇದ್ದೇನೆ ಈಗ ಸದ್ಯಕ್ಕೆ. ಅದೇ ಉಂಟು, ಅದು ಹಾಕಿ ಮತ್ತೊಂದು ಕಂಡೀಷ್ನರ್ ಎಲ್ಲ ಹಾಕಿ ಸ್ನಾನ ಮಾಡಿ ಆಯಿತು. ಶ್ಯಾಂಪಲ್ಲಿ ಒಳ್ಳೆ ಪರಿಮಳ ಉಂಟು. ಸ್ನಾನ ಮಾಡಿ ಈ ಥರ ಸ್ಕಿನ್ ಕೇರ್ ಎಲ್ಲ ಮಾಡಿ ಆಗುವಾಗ ಥರ ಫ್ರೆಶ್ ಫೀಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಲಂಚ್ ಏನೆಲ್ಲ ಮಾಡಿದ್ದೇನೆ ಅಂತ ನೋಡ್ತೇನೆ. ಲಂಚಿಗಿಂತ ಸ್ಪೆಷಲ್ ಅಂತ ಮಾಡಲಿಲ್ಲ, ತೋರಿಸ್ತೇನೆ ಬನ್ನಿ. ಇವತ್ತು ಊಟಕ್ಕೆ ಮಾಮೂಲಿ ಅನ್ನ ತೊಗೊಂಡಿದ್ದೇನೆ ಇಷ್ಟು. ಹಾಗೆ ಪ್ರೋಟೀನಿಗೆ ಅಂತ ಹೇಳಿ ಬೆಳಿಗ್ಗೆ ಮಾಡಿದ ಮಸಾಲೆ, ಚೆನ್ನ ಮಸಾಲೆ ಇತ್ತಲ್ಲ, ಅದನ್ನೇ ತಗೊಳ್ತಾ ಇದ್ದೇನೆ. ಪ್ರೋಟೀನ್ ಅದಾಯಿತು. ತುಂಬ ತಗೊಳ್ಬಾರ್ದಂತೆ ಚೆನ್ನ ಮಸಾಲೆ. ಚೆನ್ನ ಮಸಾಲೆ ಅಲ್ಲ, ಸಾರಿ, ಈ ಬಿಳಿ ಕಡಲೆಯಿಂದ ಮಾಡಿದಂತಹ ಯಾವುದಾದ್ರೂ ಈ ಥರ ಉಂಟಲ್ಲ, ಇದು ವೆಯ್ಟ್ ಗೇನ್ ಆಗುತ್ತಂತ ನನಗೆ ಒಬ್ಬರು ಡಯಟಿಷಿಯನ್ ಒಬ್ಬರು ಹೇಳಿದರು. ಯಾಕೆಂತ ಹೇಳಿದರೆ ಇದರಲ್ಲಿ ವೆಯ್ಟ್ ಗೇನ್ ಆಗುತ್ತೆ ಬಿಳಿ ಕಡಲೆಯಲ್ಲಿ. ಹಾಗಾಗಿ ನಾವು ಜಾಸ್ತಿಯಾಗಿ ಕೆಂಪು ಕಡಲೆಯನ್ನು ಬಳಸಬೇಕು, ಬ್ರೌನ್ ಚೆನ್ನವನ್ನು ಯೂಸ್ ಮಾಡಬೇಕು ಅಂತೇಳಿ. ಹಾಗೆ ಇವತ್ತು ನಂಗೆ ಗೊತ್ತಿರಲಿಲ್ಲ, ಮಾಡಿದೆ, ತಂದದನ್ನು ಈಗ ಮುಗಿಸ್ಬೇಕಲ್ವ. ಸ್ವಲ್ಪ ಸ್ವಲ್ಪ ತಿಂದರೆ ತೊಂದರೆ ಇಲ್ಲ, ವೆಯ್ಟ್ ಗೇನ್ ಆಗುತ್ತೆ. ಯಾರಿಗೆ ವೆಯ್ಟ್ ಗೇನ್ ಆಗಬೇಕು ಅವರು ಈ ಬಿಳಿ ಕಡಲೆಯನ್ನು ತಿನ್ಬೋದು. ಹಾಗೆ ಇವತ್ತು ಒಂದು ಒಳ್ಳೆ ಸಾರು ಮಾಡಿದ್ದೇನೆ. ದಪ್ಪಕ್ಕೆ ದಾಲ್, ಇಂಗಿನ ಒಗ್ಗರಣೆ ಎಲ್ಲ ಕೊಟ್ಟು ಎಮ್ಮಿಯಾಗಿ ತೊಗರಿಬೇಳೆ ಎಲ್ಲ ಹಾಕಿ ಸಾರನ್ನು ಮಾಡ್ಕೊಂಡಿದ್ದೇನೆ. ಈ ಸಾರು ಇದಿಷ್ಟು. ಹಾಗೆ
ಒಂದು ಪಪ್ಪಡ ತಗೊಂಡಿದ್ದೇನೆ. ಒಂದು ಪಪ್ಪಡ ತಂದದುಂಟು, ಹಾಳಾಗ್ತದಂತೇಳಿ ಒಂದೊಂದು ಯೂಸ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಪಪ್ಪಡ ನಾನು ಡೈಲಿ ಯೂಸ್ ಮಾಡೋದು ಒಳ್ಳೆಯದಲ್ಲ, ಆದರೆ ಹಣ ಕೊಟ್ಟು ತಂದದಲ್ವಾ, ಸುಮ್ಮನೆ ಇಟ್ಟರೆ ಅಲ್ಲೇ ಬೂಸ್ಟ್ ಬಂದು ಹಾಳಾಗಿ ಹೋಗುತ್ತೆ. ಒಂದು 4-5 ಉಂಟು. ಹೀಗೆ ಯಾವಾಗಾದರೂ ಒಂದೊಂದು ಹುರಿದು ಮುಗಿಸಿ ಬಿಡುವ ಅಂತೇಳಿ ಅಷ್ಟೇ. ಇದು ನನ್ನ ಇವತ್ತಿನ ಊಟ. ಫ್ರೆಂಡ್ಸ್, ನಾನು ಊಟ ಆದ ನಂತರ ನೆಕ್ಸ್ಟು ಸಾಯಂಕಾಲ ಸ್ವಲ್ಪ ಹೊರಗಡೆ ಹೋಗಿದ್ದೆ. ಹಾಗೆ ಏನೂ ತಿನ್ನಲಿಲ್ಲ, ಈವ್ನಿಂಗ್ ಸ್ನ್ಯಾಕ್ಸ್ ಅಂತೇಳಿ ಏನೂ ತಿನ್ನಲಿಲ್ಲ. ಮತ್ತು ನೈಟ್ ಬಂದು ಏನು ಮಾಡ್ಕೊಳ್ಳಿಕ್ಕೆ ಅಷ್ಟೇನು ದೊಡ್ಡ ಹಸಿವೆ ಇರಲಿಲ್ಲ ನನಗೆ. ಊಟ ಎಲ್ಲ ಆಗಿ ಹೊಟ್ಟೆ ಫುಲ್ಲಾಗಿತ್ತಲ್ವ. ಆಮೇಲೆ ಈವ್ನಿಂಗ್ ಇದು ನೈಟಿಗೆ ನಾನು ಈ ಮಸ್ಲಿ ಅಂತ ಸಿಗುತ್ತಲ್ವ, ಚಪಾತಿ ಚೆನ್ನಾಗಿ ಕಡಲೆ ಎಲ್ಲ ತಿಂದ ಕಾರಣ ಏನೋ ಹೊಟ್ಟೆ ಫುಲ್ಲಾದಾಗೆ ಇತ್ತು. ಮಸ್ಲಿ ಅಂತ ಹೇಳಿ ನಾನು ಜಿಯೋ ಮಾರ್ಟಿಂದ ತಗೊಂಡು ಬಂದಿದ್ದು. ಇದು ಓಟ್ಸ್ ಎಲ್ಲ ಇದ್ದ ಹಾಗೇನೆ ಇದರಲ್ಲಿ ಕಾರ್ನ್ಫ್ಲೇಕ್ಸ್, ರಾಗಿ ಫ್ಲೇಕ್ಸ್, ಆಮೇಲೆ ಮಿಲೆಟ್ಸ್, ಮತ್ತು ಫ್ಲ್ಯಾಕ್ಸ್ ಸೀಡ್, ಮತ್ತು ಪಂಪ್ಕಿನ್ ಸೀಡ್ ಎಲ್ಲವೂ ಕೂಡ ಇದರಲ್ಲಿ ಇದೆ. ಇದಕ್ಕೆ ಹಾಲು ಹಾಕಿ ಸ್ವಲ್ಪ ಪೀನಟ್ ಬಟರ್ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಮ್ಯಾಂಗೋ ಫ್ಲೇವರ್ ಇದ್ದು ಪೀನಟ್ ಬಟರ್ ಇತ್ತಲ್ಲ ನನ್ನ ಹತ್ರ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಡಬೇಕು. ಸೋಕ್ ಆದಾಗ ಸ್ವಲ್ಪ ಸಾಫ್ಟ್ ಆಗ್ತದೆ. ಆಮೇಲೆ ತಿನ್ನಲಿಕ್ಕೆ ಬೇಕಾದರೆ ಹಾಗೆ ತಿನ್ಬೋದು, ಕ್ರಂಚಿ ಹಾಗೆ ಕೂಡ ಚೆನ್ನಾಗಿರ್ತದೆ. ಇದನ್ನು ನೈಟಿಗೆ ತಗೊಂಡೆ, ಬೇರೆ ಏನೂ ತಗೊಳ್ಳಿಲ್ಲ. ಆಮೇಲೆ 10 ಗಂಟೆಗೆ ಮಲ್ಕೊಂಡೆ. ಗುಡ್ ನೈಟ್. ಇವತ್ತಿನ ವಿಡಿಯೋ ಆಯಿತು. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೇ ಬೇರೆ ಬೇರೆ ಡಯಟ್ ವ್ಲಾಗ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಬಾಯ್ ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು.